ವಾರದಲ್ಲಿ 8ರಿಂದ 10 ಕೆಜಿಯಷ್ಟು ತೂಕನ ಕಡಿಮೆ ಮಾಡ್ಕೋಬೋದು. ನಂಬಿಕೆ ಇಟ್ಟು ಟ್ರೈ ಮಾಡಿ ನೋಡಿ. ಆರಾಮಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ತುಂಬ ಸಣ್ಣ ಇದ್ದೀವಿ, ಹೊಟ್ಟೆ ಭಾಗ ಮಾತ್ರ ದಪ್ಪ ಇದೆ, ತೋಳಿನ ಭಾಗ ದಪ್ಪ ಇದೆ, ಅಥವಾ ಸೊಂಟದ ಭಾಗದಲ್ಲಿ ಮಾತ್ರ ಕೊಬ್ಬು ಅನ್ನುವಂಥದ್ದು ಹೆಚ್ಚಾಗಿದೆ, ಅಲ್ಲಿ ಮಾತ್ರ ನಮಗೆ ತುಂಬ ದಪ್ಪ ಇದೆ, ಏನು ಮಾಡಬೇಕು ಅಂತ ಕೇಳೋರಿಗೆ ನೀವು ನಾನು ಹೇಳಿದಂಥ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ. 100ಕ್ಕೆ 100ರಷ್ಟು ಸಣ್ಣ ಆಗೋದಕ್ಕೆ, ತೂಕ ಇಳಿಸ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಬೇಡದಲ್ಲೇ ಇರುವಂಥ ಕೊಬ್ಬು ಆರಾಮಾಗಿ ಕರಗತ್ತೆ. ನಾವು 100 kg ಇದ್ದೀವಿ ಅಂದರೂ ಕೂಡ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ. 70ರಿಂದ 80 kgಗೆ ನಿಮ್ಮ ದೇಹದ ತೂಕವನ್ನು ಇಳಿಸ್ಲಿಕ್ಕೆ ಇದು ವರ್ಕ್ ಆಗುತ್ತೆ. ಅದರಲ್ಲೂ ಬೆಲ್ಲಿ ಫ್ಯಾಟನ್ನು ಮಂಜಿನಂತೆ ಕರಗಿಸುತ್ತೆ ಇವತ್ತಿನ ಈ ಒಂದು ರೆಮಿಡಿ. ತೆಳುವಾಗಬೇಕು ಅಂತಿರೋರಿಗೆ ಇದು ಬೆಸ್ಟ್ ರೆಮಿಡಿ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, 100% ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ, ಜೊತೆಗೆ ಯಾವುದೇ ರೀತಿಯ ಖರ್ಚನ್ನು ಕೂಡ ನೀವು ಮಾಡಬೇಕಾಗಿಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿದೇ ಹೋಗಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಮತ್ತಷ್ಟು ಹೊಸ ರೆಮಿಡಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಅಗಸೆ ಬೀಜ ಅಥವಾ ಫ್ಲಾಕ್ಸೀಡ್ ಅಂತ ಏನು ಕರಿತೀವಿ. ಈ ಒಂದು ಅಗಸೆ ಬೀಜ ಏನಿರುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡನ್ನು ಒಳಗೊಂಡಿರುತ್ತೆ. ಇದು ನಮ್ಮ ಹೊಟ್ಟೆ ಹಸಿವಾಗಲು ಬಿಡೋದಿಲ್ಲ, ಯಾವಾಗಲೂ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇರುತ್ತೆ. ಇದರಿಂದ ಆಗಾಗ ತಿನ್ನುವಂಥ ಒಂದು ಬಯಕೆ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೋದು. ಆ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದನ್ನು ಕಡಿಮೆ ಮಾಡ್ಕೋಬೋದು. ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ. ಇದು ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ, ಹೆಚ್ಚಾಗದಂತೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರೋಟೀನ್ ಇರುತ್ತೆ. ಇದು ನಮ್ಮ ಮೆಟಬಾಲಿಸಮ್ನ ಹೆಚ್ಚಿಸುತ್ತೆ. ಜೊತೆಗೆ ನಮ್ಮ ಬಾಡಿ ವೆಯ್ಟ್ ಆಗಿರ್ಬೋದು ಅಥವಾ ಬೆಲ್ಲಿ ಫ್ಯಾಟ್ ಏನಿರುತ್ತೆ ತೊಡೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಶೇಖರಣೆ ಆಗಿರುವಂಥ ಅಧಿಕವಾಗಿರುವಂಥ ಫ್ಯಾಟನ್ನು ಕರಗಿಸಲು ಹೆಲ್ಪ್ ಆಗುತ್ತೆ. ನಂತರ ಎರಡನೇದಾಗಿ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೋತಾ ಇದ್ದೀನಿ. ತುಂಬ ಪವರ್ಫುಲ್ ಆಗಿರುವಂಥ ಪದಾರ್ಥ ಇದು ಅಂತಲೇ ಹೇಳ್ಬೋದು. ಯಾರು ಮೆಂತ್ಯ ಕಾಳನ್ನು ಪ್ರತಿದಿನ ಸೇವನೆ ಮಾಡ್ತಾರೋ ದೇಹದ ತೂಕವನ್ನು ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೆ, ಜೊತೆಗೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ, ತೂಕ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ರಿಚ್ ಆಗಿರುವಂಥ ನ್ಯೂಟ್ರಿಯೆಂಟ್ಸು ಅಂದರೆ ಫೈಬರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಅದರ ಜೊತೆಗೆ ವಿಟಮಿನ್ ಅಂಶ ಕೂಡ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ. ಇನ್ನು ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ನಮ್ಮ ದೇಹದ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮೆಂತ್ಯ ಕಾಳು. ಈ ಕಡೆ ನಾನಿಲ್ಲಿ ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಮಾಡ್ಕೋತೀವಿ ಅಂದರೆ ಈ ಒಂದು ಕಾಳುಗಳ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ ಜಾಸ್ತಿ ಕೂಡ ನೀವಿಲ್ಲಿ ಹಾಕ್ಕೋಬೋದು. 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು ಒಂದು 2 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಗಸೆ ಬೀಜವನ್ನು ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆ ಒಂದು ಮೆಂತ್ಯ ಘಮ ಬರಬೇಕು. ಜೊತೆಗೆ ಫ್ಲಾಕ್ಸೀಡ್ ಏನಿರುತ್ತೆ ಅದು ಚೆನ್ನಾಗಿ ಹುರಿಬೇಕು. ಒಂದೊಳ್ಳೆ ಘಮ ಬರ್ತಾ ಹೋಗುತ್ತೆ. ಎರಡು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಹೋದಂಗೆ. ಅದಕ್ಕೇ ಆದಷ್ಟು ಫ್ಲೇಮನ್ನು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಈ 2 ಕಾಳುಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ಇದು ಹುರಿದಿದ್ದಾಗಿದೆ ಅಂಥೇಳಿ ಒಂದೊಳ್ಳೆ ಘಮ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಒಂದು 3-4 ನಿಮಿಷ ಫ್ಲೇಮನ್ನು ಆದಷ್ಟು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಯಾರಿಗೆ ಜೀರ್ಣಶಕ್ತಿ ತುಂಬ ಕಡಿಮೆ ಇರುತ್ತೆ, ತಿಂದಂಥ ಆಹಾರ ಹಾಗೆಯೇ ಹೊಟ್ಟೆಯಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಹುರಿದಿದ್ದಾಗಿದೆ. ತಕ್ಷಣದಲ್ಲೇ ಇದನ್ನು ಬೇರೆ ಒಂದು ಪ್ಲೇಟಿಗೆ ನಾವು ಹಾಕ್ಕೊಂಡ್ಬಿಡ್ಬೇಕು. ಯಾಕಂದರೆ ಮೆಂತ್ಯ ಮತ್ತು ಅಗಸೆ ಬೀಜ ಆಗಿರೋದ್ರಿಂದ ಹಾಗೆಯೇ ಬಿಸಿನಲ್ಲೇ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಅದು ಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಒಂದೊಳ್ಳೆ ಘಮ ಬಂದ ತಕ್ಷಣ ತೆಗೆದ್ಬಿಟ್ಟು ಬೇರೆ ಒಂದು ಪ್ಲೇಟಿಗೆ ನಾನಿಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಈ 2 ಕಾಳುಗಳನ್ನು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ತುಂಬ ನೈಸಾಗಿರುವಂಥ ಒಂದೊಳ್ಳೆ ಪೌಡರನ್ನು ಮಾಡ್ಕೋಬೇಕಾಗತ್ತೆ.
ಇನ್ನು ನಾವಿಲ್ಲಿ ಮೆಂತ್ಯ ತೊಗೊಂಡಿರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಕೂದಲಿನ ಆರೈಕೆಗೆ ಇದು ತುಂಬ ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪದೇ ಪದೇ ಯಾರಿಗೆ ಅಜೀರ್ಣ ಆಗ್ತಾ ಇರುತ್ತೆ, ಮಲಬದ್ಧತೆಯ ಸಮಸ್ಯೆ ಕಾಡ್ತಾ ಇರುತ್ತೆ, ಖಂಡಿತವಾಗ್ಲೂ ಅಂಥವ್ರಿಗೂ ಕೂಡ ಈ ಒಂದು ಮನೆಮದ್ದು ತುಂಬಾ ಉಪಯುಕ್ತವಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಅದು ಕೂಡ ಹೇಳ್ದೆ ಕೇಳ್ದೇ ಓಡೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ಕೋತೀವಿ ಅಂದರೆ ಕಾಳುಗಳ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ, ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಆ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿ ನೀವು ಒಂದು 8 ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ 15 ದಿನ ಅಥವಾ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಯಾಕಂದರೆ ಒಣಗಿರೋಂಥ ಕಾಳುಗಳಾಗಿರೋದ್ರಿಂದ ಏನೂ ಹಾಳಾಗೋದಿಲ್ಲ. ಸಾಕಷ್ಟು ದಿನಗಳವರೆಗೆ ಈ ಒಂದು ಪೌಡರನ್ನು ನೀವು ಬಳಸ್ಕೋಬೋದು. ನೋಡಿ, ನಾನು ಮಾಡ್ಕೊಂಡಿರೋಂಥ ಪೌಡರನ್ನು ಒಂದು ಬಾಟಲಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಮ್ಮೆ ನೀವು ಮಾಡಿಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಸಮಯ ಇಲ್ಲಿ ವ್ಯರ್ಥನೇ ಆಗೋದಿಲ್ಲ. ಇನ್ನು ಅಗಸೆ ಬೀಜ ಆಗಿರ್ಬೋದು, ಮೆಂತ್ಯಕಾಳು ಆಗಿರ್ಬೋದು, ಮನೆಯಲ್ಲಿ ನಾವು ಅಡುಗೆಗೆ ಬಳಸ್ತಾನೆ ಇರ್ತೀವಿ. ಅದನ್ನು ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕಂತೇಳಿ ನಾವು ಹೊರಗಡೆ ಹೋಗಿ ತರೋವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಯಾವ ರೀತಿಯಾಗಿ ನಾವು ಸೇವನೆ ಮಾಡಬೇಕು ಅಂದರೆ ನೋಡಿ, ಒಂದು ಗ್ಲಾಸು ಬಿಸಿ ನೀರನ್ನು ತೊಗೋಬೇಕು. ಬೆಚ್ಚಗಿರೋವಂಥದ್ದಲ್ಲ, ಸ್ವಲ್ಪ ಬಿಸಿಯಾಗಿರುವಂಥ, ಕುಡಿಲಿಕ್ಕೆ ಸಾಧ್ಯ ಆಗುವಂಥ ಬೆಚ್ಚಗಿರುವಂಥ ನೀರನ್ನು ತೊಗೋಬೇಕು. ಕಾಫಿ ಟೀ ಎಲ್ಲ ಏನು ಕುಡಿತೀವಿ ಆ ರೀತಿಯಾಗಿ ಬಿಸಿಯಾಗಿರುವಂಥ ನೀರನ್ನು ತೊಗೊಳ್ಳಿ. ನಂತರ ನಾವು ಮೊದಲೇ ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ತೊಗೊಳ್ಳಿ. ಮೊದಲು ಒಂದು 2-3 ಸಿಪ್ಪಾಗುವಷ್ಟು ಈ ಒಂದು ಬಿಸಿನೀರನ್ನು ಚೆನ್ನಾಗಿ ಕುಡಿಬೇಕು. ಕುಡಿದಾದಮೇಲೆ ಈ ಒಂದು ಪೌಡರನ್ನು ಹಾಗೆಯೇ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಗೆದ್ಬಿಟ್ಟು ನುಂಗಿ ಮತ್ತೆ ಬಿಸಿ ನೀರನ್ನು ಕುಡಿಲಿಕ್ಕೆ ಶುರು ಮಾಡಬೇಕು. ಈ ರೀತಿ ಕೂಡ ಮಾಡ್ಬೋದು. ಅಥವಾ ನೀವು ಈ ಒಂದು ಪೌಡರ್ ಏನಿರುತ್ತೆ ಅದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಕಲಸಿ ಆ ಒಂದು ನೀರನ್ನು ಕೂಡ ಕುಡಿಬೋದು. ನಿಮಗೆ ಯಾವುದು ಸುಲಭ ಅನಿಸುತ್ತೆ, ಯಾವುದು ಕುಡಿಲಿಕ್ಕೆ ಆಗುತ್ತೆ ಆ ಒಂದು ವಿಧಾನದಲ್ಲಿ ಇದನ್ನು ನೀವು ಮಾಡ್ಬೋದು. ಮೊದಲು ಪೌಡರನ್ನು ತಿಂದು ನಂತರ ಕೂಡ ಬಿಸಿನೀರನ್ನು ಕುಡಿಬೋದು, ಅಥವಾ ಬಿಸಿ ನೀರಲ್ಲೇ ಈ ಒಂದು ಪೌಡರನ್ನು ಹಾಕಿ ಕಲಿಸ್ಬಿಟ್ಟು ಹಾಗೆಯೇ ಕೂಡ ಕುಡಿಬೋದು. ಆದರೆ ಬಿಸಿಯಾಗಿರುವಂಥ ನೀರನ್ನು ತೊಗೊಳ್ಳಿ. ಇದರಿಂದನೂ ಕೂಡ ನಮ್ಮ ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏನು ನಾವು ತಿಂದಂಥ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂತೀವಿ, ಖಂಡಿತವಾಗ್ಲೂ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಧಾನ ಅಂತಲೇ ಹೇಳ್ಬೋದು. ಹೊಟ್ಟೆ, ತೊಡೆ, ತೋಳು, ಸೊಂಟದ ಭಾಗದ ಕೊಬ್ಬನ್ನು ತುಂಬ ಬೇಗನೆ ಕರಗಿಸ್ಕೊಳ್ಳೋದಕ್ಕೆ, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಈ ಒಂದು ವಿಧಾನ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ನೀರನ್ನು ನೀವು ಕುಡಿದ್ಬಿಟ್ಟು ನಂತರ ಈ ಒಂದು ಪೌಡರನ್ನು ತಿಂತಾ ಬನ್ನಿ. ಒಂದೇ ಒಂದು ವಾರದಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮಗೇ ತಿಳಿತಾ ಹೋಗುತ್ತೆ. ದೇಹದಲ್ಲಿ ಒಂದೊಳ್ಳೆ ಎನರ್ಜಿ, ಚೈತನ್ಯ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ದೇಹದ ತೂಕ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಒಂದು ಎಕ್ಸಸೈಸ್ ಮಾಡ್ತೇನೆ ಅಥವಾ ಹೆಚ್ಚು ನಾವು ಡಯೆಟನ್ನು ಮಾಡಬೇಕು ಅಂತೇನಿಲ್ಲ. ಖಂಡಿತವಾಗ್ಲೂ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ಪೌಡರನ್ನು ಸೇವನೆ ಮಾಡಿ ನಂತರ ಬಿಸಿ ನೀರನ್ನು ಕುಡಿತಾ ಬನ್ನಿ. ಮ್ಯಾಜಿಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಒಂದೊಳ್ಳೆ ಡಯೆಟ್ ಕೂಡ ನೀವು ಮಾಡ್ತು ಅಂದರೆ ತುಂಬ ಫಾಸ್ಟಾಗಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮನೆಯಲ್ಲೇ ಒಂದು ಅದ್ಭುತವಾಗಿರುವಂಥ ತೂಕ ಇಳಿಸುವಂಥ ಒಂದು ಪೌಡರನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.